ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬರನ್ನು ಕಾಡುವ ಪ್ರಶ್ನೆ ಎಂದರೆ, ನಮ್ಮ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಹೇಗೆ ಮಾಡೋದು? ಅದು ಯಾವ ಆಹಾರ ಕೊಟ್ಟರೆ ಮಕ್ಕಳು ಬುದ್ಧಿವಂತರಾಗ್ತಾರೆ, ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಳ್ಳೆಯ ಮಾರ್ಕ್ಸ್ ತಗೊಂತಾರೆ. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ಜಯಶೀಲರಾಗಬೇಕು ಅಂತಂದರೆ ಅವರಿಗೆ ದೈಹಿಕ ವ್ಯಾಯಾಮದ ಜೊತೆಗೆ ಆ ಮೆದುಳು ಚುರುಕಾಗಿರಬೇಕು. ಹಾಗಾದರೆ ಏನು ಮಾಡೋದು ಅಂತ ಅದಕ್ಕೋಸ್ಕರ ಬೇಕಾದಷ್ಟು ಒಂದು ಜಾಹೀರಾತುಗಳಿರುತ್ತೆ. ಈ ಒಂದು ಡ್ರಿಂಕ್ಸ್ನ ನಿಮ್ಮ ಮಕ್ಕಳಿಗೆ ಕೊಡಿ, ಈ ಪೌಡ್ರನ್ನ ನಿಮ್ಮ ಮಕ್ಕಳಿಗೆ ಕೊಡಿ, ಅವರ ಬುದ್ಧಿ ತುಂಬ ಚೆನ್ನಾಗಿರುತ್ತೆ, ಚುರುಕಾಗುತ್ತೆ ಅನ್ನೋದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಹಾಗಾದರೆ ಯಾವುದರಿಂದ ನಮ್ಮ ಮೆದುಳನ್ನು ನಾವು ಆರೋಗ್ಯಕರವಾಗಿ ಇಟ್ಕೋಬೋದು? ಚುರುಕು ಅನ್ನೋದಕ್ಕಿಂತ ಮೊದಲನೇದಾಗಿ ಆರೋಗ್ಯಕರವಾಗಿ ಇಟ್ಕೋಬೋದು. ನಂತರ ಆರೋಗ್ಯ ಸಿಕ್ಕ ನಂತರ ಅದಕ್ಕದೇ ಆ ಮೆದುಳಿನ ಆ ಮಗುವಿನ ಅಥವಾ ವ್ಯಕ್ತಿಯ ಒಂದು IQ ಏನಿರುತ್ತೆ, ಇಂಟೆಲಿಜೆಂಟ್ ಕ್ವಿಷೆಂಟ್, ಅದು ಅದಕ್ಕೆ ತಕ್ಕಂತೆ ಹೆಚ್ಚಾಗಿರುತ್ತೆ. ಹಾಗಾದರೆ ಯಾವ್ದು ವಿಧಾನಗಳು ಏನೇನು ಮಾಡೋದ್ರಿಂದ ಆಗಬಹುದು ಅನ್ನೋದಾದರೆ, ಮೊದಲನೇದಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ನೀವು ಇತ್ತೀಚೆಗೆ ಕೇಳಿರ್ಬೋದು. ಅಂದರೆ ದಿನದಲ್ಲಿ 2 ಸಲ ಮಾತ್ರ ಊಟ ಮಾಡೋ ಅಂಥದ್ದು. ಇದು ನಾನು ಮೊದಲೇ ತಿಳಿಸ್ದೆ. ಈಗ ನಾವು ಏನೇನು ಹೊಸದಾಗಿ ಕಾನ್ಸೆಪ್ಟ್ಸ್ಗಳು ಏನೇನು ನೋಡ್ತಾ ಇದ್ದೀವಿ ಅದೆಲ್ಲದೂ ನಮಗೆ ಗೊತ್ತಿರೋ ಅಂಥದ್ದೇ. ಅದನ್ನು ಕೇಳಿದಾಗ ನಮ್ಗೆ ಆಶ್ಚರ್ಯ ಆಯ್ತು, ಅಯ್ಯೋ ಗೊತ್ತಿತ್ತಲ್ಲ, ಮೊದಲೆಲ್ಲ ಹಿಂಗೆ ತಾನೇ ಇದ್ದಿದ್ದು, ಈಗ ನಾವು ಬದಲಾಗಿರೋದು, ನಮ್ಮ ಹಿರಿಯರೆಲ್ಲ ಇದನ್ನೇ ಅಲ್ವಾ ಮಾಡ್ತಿದ್ದಿದ್ದು ಅಂತ ಭಾಳಷ್ಟು ವಿಚಾರಗಳನ್ನು ನಾವು ಹೇಳ್ತೀವಿ. ಆದರೆ ಅದರ ಒಂದು ವೈಜ್ಞಾನಿಕತೆ ನಮಗೆ ಗೊತ್ತಿಲ್ಲ. ಯಾಕೆ ಅದರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ. ಹಿಂದೆಲ್ಲ ಪ್ರತಿಯೊಬ್ಬ ಮನುಷ್ಯನು 2 ಸಲ ಊಟ ಮಾಡ್ತಾ ಇದ್ದಿದ್ದು. ಅದಕ್ಕೋಸ್ಕರ ಹೇಳ್ತಾ ಇದ್ರು, 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವ ಹೊತ್ತುಕೊಂಡು ಹೋಗಿ ಅಂತ. ಅಂದರೆ 3 ಹೊತ್ತು ಉಂಡವ ರೋಗಿ ಆಗ್ತಾನೆ, 4 ಹೊತ್ತು ಊಟ ಮಾಡಿದವನು ಅವನು ಮರಣವನ್ನು ಆಗ್ತಾನೆ. ಹಾಗಾಗಿ 2 ಹೊತ್ತು ಊಟ ಮಾಡಬೇಕು ನಾವು ಅನ್ನೋದನ್ನ ಇತ್ತು. ಅದನ್ನು ಇತ್ತೀಚೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರೀತಾರೆ. ಅಂದರೆ ಬೆಳಗ್ಗೆ ಒಂದು 11 ಗಂಟೆಗೆ ಏನೋ ಒಂದು ಆಹಾರ ಸೇವನೆ ಮಾಡಿದ್ರೆ, ಮತ್ತು ಸಾಯಂಕಾಲ 6 ಅಥವಾ 7 ಗಂಟೆಗೆ ಇನ್ನೊಂದು ಊಟ. ಅದರ ನಂತರ ಮುಂದಿನ ನೆಕ್ಸ್ಟ್ ಡೇವರೆಗೂ ಅವರು ಏನೂ ತಿನ್ನೋ ಆಗಿಲ್ಲ. ಇನ್ನು ಇನ್ ಬಿಟ್ವೀನು ಯಾವುದೇ ರೀತಿ ಮಂಚಿಂಗ್ ಆಗಲಿ, ಜಂಕ್ ಫುಡ್ಡು ಏನೂ ಸೇವನೆ ಮಾಡೋ ಆಗಿಲ್ಲ. ಇದನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ. ತೂಕನ ಕಮ್ಮಿ ಮಾಡ್ಕೊಳ್ಳೋದ್ರಲ್ಲಿ ದಿ ಬೆಸ್ಟ್ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಬಹಳಷ್ಟು ವೈದ್ಯರುಗಳು ಸಹ ಈ ಒಂದು ಪ್ರಕ್ರಿಯೆ ತುಂಬ ಒಳ್ಳೆಯದು. ಇದರಿಂದ ನಮ್ಮ ತೂಕ ಕಮ್ಮಿ ಆಗುತ್ತೆ. ತೂಕ ಕಮ್ಮಿ ಆದಾಗ ನಮಗೆ ಮಧುಮೇಹ ಬರಲ್ಲ, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಬರಲ್ಲ, ಕ್ಯಾನ್ಸರ್ ಬರಲ್ಲ. ಅಂದರೆ ನಮ್ಮ ಬೊಜ್ಜುತನ ಏನಿದೆ ಅದೇ ಎಲ್ಲ ಕಾಯಿಲೆಗಳಿಗೂ ಮೂಲ ಆಗಿರೋದ್ರಿಂದ ತೂಕನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇದು ಬಹಳ ಮುಖ್ಯ ಅಂತಾರೆ. ಬರೀ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಆರೋಗ್ಯಕ್ಕೂ ಸಹ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗನ್ನು ಮಾಡೋಂಥದ್ದು. ಇದರ ಜೊತೆ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ಇದೂ ಸಹ ನಮ್ಮ ಮೆದುಳಿನ ಒಂದು ಆರೋಗ್ಯಕ್ಕೆ ಬಹಳ ಮುಖ್ಯ. ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅಂದರೆ ನಾವು ಸೇವಿಸುವ ಆಹಾರದಲ್ಲಿ ಕ್ಯಾಲೋರೀಸ್ ಏನಿರುತ್ತೆ, ನಾವು ಇತ್ತೀಚೆಗೆ ಏನು ಆಹಾರ ಸೇವನೆ ಮಾಡ್ತೀವಿ ಅದು ಹೈ ಕ್ಯಾಲರಿ ಡಯೆಟ್. ಅಂದರೆ ನಾವು ಹೊರಗಡೆ ಸೇವಿಸುವಂಥ ಆಹಾರ ಇರ್ಬೋದು, ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ, ಕೊಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ಹೈ ಕ್ಯಾಲೋರಿ ನಾವು ದೇಹಕ್ಕೆ ಸೇವನೆ ಮಾಡೋದ್ರಿಂದ ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಾನಾ ರೀತಿಯ ತೊಂದರೆಗಳಾಗ್ತಿದೆ. ಮತ್ತು ಇದರ ಜೊತೆಗೆ ನಮ್ಮ ಜೀವಿತಾವಧಿ ಏನಿದೆ ಅದು ಸಹ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಇದ್ರ ಬಗ್ಗೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದಾರೆ. ಡ್ರೋಸೋಫಿಲಾ ಮೇಲೆ ಮಾಡಿದ್ದಾರೆ. ಯಾವ ಡ್ರೋಸೋಫಿಲಾ ನೊಣಗಳಿಗೆ ಕಮ್ಮಿ ಆಹಾರನ ಕೊಟ್ಟಿದ್ರು ಆ ನೊಣಗಳು ತುಂಬ ದಿನ ಬದುಕಿತ್ತು. ಯಾವ ಡ್ರೋಸೋಫಿಲಾ ನೊಣಗಳಿಗೆ ಜಾಸ್ತಿ ಆಹಾರನ ನೀಡ್ತಾ ಇದ್ರು ಅವು ಬಹಳ ಬೇಗ ಮರಣವನ್ನು ಅಪ್ತವೆ. ಅಂದರೆ ಇದು ಬರೀ ಡ್ರೋಸೋಫಿಲಾ ನೊಣ ಮಾತ್ರ ಅಲ್ಲ, ಇಲಿಗಳ ಮೇಲೆ ಮಾಡಿದ್ದಾರೆ, ಗಿನಿಪಿಗ್ ಮೇಲೆ ಅಂದರೆ ಬೇಕಾದಷ್ಟು ಮಾಡೆಲ್ ಆರ್ಗ್ಯಾನಿಸಮ್ಸ್ ಏನಿದೆ ಇದ್ರ ಮೇಲೆಲ್ಲ ಮಾಡಿದ್ದಾರೆ. ಹಾಗಾಗಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜೊತೆಗೆ ಕ್ಯಾಲೋರಿ ರಿಸ್ಟ್ರಿಕ್ಷನು ಅತಿ ಮುಖ್ಯ. ಇದರ ಜೊತೆಗೆ ನಮ್ಮ ಮೆದುಳು ತುಂಬ ಚೆನ್ನಾಗಿ ನ್ಯೂರಾನ್ಸ್ಗಳು ಡಿವೈಡ್ ಆಗಬೇಕು, ಡೆವಲಪ್ ಆಗಬೇಕು ಅಂತಂದರೆ ಮಕ್ಕಳಿಗೆ ನಾವು ಈ ಬೆರೀಸ್ಗಳನ್ನ ಜಾಸ್ತಿ ಕೊಡಬೇಕು. ಬ್ಲೂಬೆರಿ ಆಗ್ಬೋದು, ಸ್ಟ್ರಾಬೆರಿ, ಗ್ರಾಸ್ಬೆರಿ, ಇವೆಲ್ಲ ಏನಿದೆ ಬೆರಿ ಅಂದರೆ ಮೊದಲು ಕಾಡಿನ ಹಣ್ಣುಗಳು ಅಂತ ನಾವು ಹೇಳ್ತಾ ಇದ್ವು. ಈ ಹಣ್ಣುಗಳನ್ನು ನಾವು ಮಕ್ಕಳಿಗೆ ನೀಡೋದ್ರಿಂದ ದೇ ಆರ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್. ಹಾಗಾಗಿ ಅದು ಸಹ ಮೆದುಳಿನ ಬೆಳವಣಿಗೆಗೆ ಒಳ್ಳೆಯದು. ಇದರ ಜೊತೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಸೊಪ್ಪುಗಳು ಸಹ ಈ ಒಂದು ಮೆದುಳಿನ ಒಂದೆಲಗ ಅಂತಂತಾರೆ. ಅದರಲ್ಲೂ ಮುಖ್ಯವಾಗಿ ಒಂದೆಲಗದ ಸೊಪ್ಪು. ಈ ಒಂದೆಲಗದ ಸೊಪ್ಪು ನಮ್ಮ ಮೆದುಳಿನ ನ್ಯೂರನ್ನ ತುಂಬ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಮಕ್ಕಳಿಗೆ ಇದನ್ನ ಕೊಟ್ಟರೆ ಅವರ ಒಂದು ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅಂತಾರೆ. ಅಂದರೆ ಮೆಮೊರಿ ಪವರ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ ಆ ನರಕೋಶಗಳು ಆರೋಗ್ಯವಾಗಿದ್ದಾಗ ಮೆಮೊರಿ ಪವರು ಚೆನ್ನಾಗಿರುತ್ತೆ. ಹಾಗಾಗಿ ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೊಂದು ಬಹಳ ಮುಖ್ಯವಾದ ಒಂದು ಫ್ಯಾಟಿ ಆ್ಯಸಿಡ್ ಅಂತ ಅನ್ಬೋದು. ಇದರ ಅಗಸೆ ಬೀಜದಲ್ಲಿರುತ್ತೆ.
ಅಥವಾ ಮೀನು ತಿನ್ನೋರಿಗಾದರೆ ಸಮುದ್ರದ ಮೀನಿನಲ್ಲಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಸಸ್ಯಾಹಾರಿಗಳಾದರೆ ಅಗಸೆ ಬೀಜದಲ್ಲಿ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್. ಇದರ ಸೇವನೆ ಮಾಡೋದ್ರಿಂದ, ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಇದೆಲ್ಲ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂಥದ್ದು. ಇದರ ಜೊತೆಗೆ ಸಮತೋಲನದ ಆಹಾರನೂ ಸಹ ಅತ್ಯಂತ ಮುಖ್ಯವಾದದ್ದು. ಇದರ ಹೊರತಾಗಿ ನಮ್ಮ ದೈಹಿಕ ವ್ಯಾಯಾಮ ಬಹಳ ಮುಖ್ಯ. ಅದರ ಜೊತೆಗೆ ದೈಹಿಕ ವ್ಯಾಯಾಮದ ಜೊತೆಗೆ ನಮ್ಮ ಮೆದುಳು ಚೆನ್ನಾಗಿರಬೇಕು ಅಂದರೆ ಇದು ಬಹಳ ಮುಖ್ಯ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕಾಗಿ ಅಂದರೆ ನಮ್ಮ ಮೆದುಳಿಗೆ ತುಂಬ ಚುರುಕಾಗಿರಬೇಕು ಅಂದರೆ ಧ್ಯಾನ ಮಾಡಬೇಕು. ಅಂದರೆ ಮೆಡಿಟೇಷನ್ ಅಂತ ನಾವೇನು ಕರಿತೀವಿ. ಆವಾಗ ನಮ್ಮ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಥವಾ ಮೆದುಳಿನಲ್ಲಿ ಚೆನ್ನಾಗಿ ಬ್ಲಡ್ ಫ್ಲೋ ಜಾಸ್ತಿ ಆಗೋದ್ರಿಂದ ಮೆದುಳು ಆರೋಗ್ಯಕರವಾಗಿರುತ್ತೆ. ಇದರ ಜೊತೆಯಲ್ಲಿ ಒಳ್ಳೆಯ ಸಂಗೀತವನ್ನು ಕೇಳೋದೇ ಆಗಲಿ ಅಥವಾ ಕೆಲವೊಂದು ಹಾಬೀಸ್ಗಳು, ಒಳ್ಳೊಳ್ಳೆ ಹಾಬೀಸ್ ನಾವು ಇದ್ದಾಗ ಹವ್ಯಾಸಗಳು ಅಂತೀವಲ್ಲ, ಅದರಿಂದನೂ ಸಹ ನಮ್ಮ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತಾರೆ, ಪ್ರಾಣಾಯಾಮ ಅಂತ. ಪ್ರಾಣಾಯಾಮ ಮಾಡೋದ್ರಿಂದನೂ ಸಹ ನಮ್ಮ ಮೆದುಳನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ಇದು ಇತ್ತೀಚೆಗೆ ಬಹಳಷ್ಟು ವಿಜ್ಞಾನಿಗಳು ಇದನ್ನು ತಿಳಿಸಿದ್ದಾರೆ. ಡೀಪ್ ಬ್ರೀದಿಂಗ್ ಅಂತ ಮೊದಲೆಲ್ಲ ಹೇಳ್ತಾ ಇದ್ರು, ನಿನಗೆ ತುಂಬ ಎಕ್ಸೈಟ್ ಆದಾಗ ಒಂದು ಡೀಪ್ ಬ್ರೀತ್ ಮಾಡು, ನೀನು ಇನ್ಹೇಲ್ ಮಾಡು, ಎಕ್ಸೇಲ್ ಮಾಡು ಅಂತೇಳಿ. ಕಾರಣ ಏನಂದರೆ ಡೀಪ್ ಬ್ರೀತಿಂಗ್ ಮಾಡಿದಾಗ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆದಾಗ ಅದು ನಮ್ಮ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಅದನ್ನು ಸಪ್ರೆಸ್ ಮಾಡುತ್ತೆ. ಕಾಮಾಗಿ ಕೂಲಾಗಿ ನಾವು ಇರಬೇಕು ಅಂದರೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಡೀಪ್ ಬ್ರೀತಿಂಗ್. ಆವಾಗ ನಮ್ಮ ಮೆದುಳು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಬರುತ್ತೆ. ಇದರ ಜೊತೆಗೆ ಮೈಂಡ್ ಗೇಮ್ಸ್ಗಳು ತುಂಬಾ ನಾವು ಮಾಡೋದ್ರಿಂದ ನಮ್ಮ ಮೆದುಳು ಆರೋಗ್ಯವಾಗಿರುತ್ತೆ. ಅದರಲ್ಲಿ ಪದಬಂಧ ಆಗ್ಬೋದು, ಚದುರಂಗ ಆಗ್ಬೋದು, ಚೆಸ್ ಆಡೋದ್ರಿಂದ ಬೇಕಾದಷ್ಟು ಈ ಥರ ಮೈಂಡ್ ಗೇಮ್ಸ್, ಪಜ್ಲಿಂಗು ಬೇಕಾದಷ್ಟು ಇರುತ್ತೆ. ಅಂಥದ್ದನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮ ಮೆದುಳು ತುಂಬ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿ ಸಮಯ ಸಿಕ್ಕುತ್ತೆ ಸಂದರ್ಭ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಬಳಸದೆ ನಮ್ಮ ಬುದ್ಧಿಯನ್ನು ನಾವು ಬೆಳೆಸೋದು ಅಂದರೆ ಕ್ಯಾಲ್ಕುಲೇಷನ್ ಅಂಥದ್ದೆಲ್ಲ ಮಾಡಬೇಕಾದ್ರೆ ನಾವು ಅದು ಕ್ಯಾಲ್ಕುಲೇಟರ್ನ ಬಳಸದೆ ನಾವು ಹಾಗೆ ಲೆಕ್ಕ ಹಾಕೋದೇ ಆಗಲಿ ಅಂಥದ್ದು ಮಾಡಿದಾಗ ನಮ್ಮ ಮೆದುಳು ಚುರುಕಾಗುತ್ತೆ. ಈ ಮೈಂಡ್ ಗೇಮ್ಸ್ಗಳಂತ ಏನಿರ್ತೀವಿ ಅದನ್ನು ನಾವು ಹೆಚ್ಚಿಗೆ ಮಾಡೋದ್ರಿಂದ ಇದು ನಮ್ಮ ಮೆದುಳು ಆರೋಗ್ಯಕರವಾಗಿರುತ್ತೆ. ಇದರ ಹೊರತಾಗಿ ನಮ್ಮ ಮೆದುಳು ಚುರುಕಾಗಿರಬೇಕು ಅಂತಂದರೆ ಕೆಲವೊಂದು ಕಥೆಗಳನ್ನು ಬರೆಯೋದು, ಪುಸ್ತಕ ಓದೋದು ಇದು ಸಹ ಬಹಳ ಮುಖ್ಯ ಅಂತಾರೆ. ಇದರ ಜೊತೆಗೆ ಹೊಸ ಹೊಸ ರೆಸಿಪಿಗಳು ಅಡುಗೆ ಮಾಡಿದಾಗ ಬೇರೆ ಬೇರೆ ಥರದ್ದನ್ನು ನಾವು ಕುಕ್ಕಿಂಗ್ ತುಂಬ ಇಷ್ಟ ಇದ್ದವರು ಇದು ಮಾಡಿದಾಗಲೂ ಸಹ ಮೆದುಳು ತುಂಬ ಆರೋಗ್ಯಕರವಾಗಿರುತ್ತೆ ಅಂತಲೂ ಸಹ ಹೇಳ್ತಾರೆ. ಭಾಳ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇದು ಮೆದುಳು ಆರೋಗ್ಯಕರವಾಗಿರಬೇಕು ಅಂದರೆ ಹೊಸ ಹೊಸ ಕುಕ್ಕಿಂಗ್ ರೆಸಿಪಿಗಳನ್ನು ನಾವು ಮಾಡೋದು, ಟ್ರೈ ಮಾಡೋದು, ಮ್ಯೂಸಿಕ್ ಕೇಳೋ ಅಂಥದ್ದು, ಕಾಮ್ ಡೌನ್ ಹಾಗಾಗಿ ದೇಹ ಒತ್ತಡಕ್ಕೆ ಜಾಸ್ತಿ ನಾವು ಸಿಲುಕದಿದ್ದ ಹಾಗೆ ನಾವು ನೋಡ್ಕೊಳ್ಳೋದು. ಮತ್ತು ರಿಸೈಟಿಂಗ್ ಅಂದರೆ ಒಂದು ಕಥೆನ ಮಕ್ಕಳಿಗೆ ಹೇಳೋದ್ರಿಂದ ಅದನ್ನು ಸಹ ನಮ್ಮ ಮೆದುಳು ಚೆನ್ನಾಗಿರುತ್ತೆ, ಮಕ್ಕಳಿಗೂ ಗ್ರಾಸ್ಪಿಂಗ್ ಪವರು ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಅಲ್ಲಿ ಇಂದಿನದನ್ನು ಜ್ಞಾಪಿಸ್ಕೊತಾ ಇರ್ತೀವಿ, ಮೆಮೊರೈಸ್ ಮಾಡ್ತಿರ್ತೀವಿ, ಆಮೇಲೆ ಪದಗಳನ್ನು ಪೋಣಿಸ್ತಾ ಇರ್ತೀವಿ, ಸೂಕ್ತ ಪದಗಳನ್ನು ಆಯ್ಕೆ ಮಾಡ್ತೀವಿ. ವರ್ಣನೆ ಮಾಡಬೇಕಾದ್ರೆ ಅದು ನಾವೊಂದು ಐಡಿಯಾ ಇರುತ್ತೆ ನಮಗೆ, ಇದನ್ನು ಹೇಳಿದಾಗ ತುಂಬ ಚೆನ್ನಾಗಿರುತ್ತೆ ಈ ಕಥೆ ಅಂತ. ಹಾಗಾಗಿ ಇಂತಹದನ್ನು ನಾವು ಮಾಡ್ತಾ ಬಂದರೆ ನಮ್ಮ ಮೆದುಳಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ರೀತಿ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಗಳಿಗೆ ಯಾರೂ ಒಳಗಾಗಲ್ಲ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಗೊತ್ತಿದೆ ಇತ್ತೀಚೆಗೆ ಅದು ಅಲ್ಝೈಮರ್ ಆಗಿರ್ಬೋದು, ಪಾರ್ಕಿನ್ಸನ್ಸ್ ಆಗ್ಬೋದು, ಹಂಟಿಂಗ್ಸ್ಟನ್ ಕೋರಿಯಾ, ಇವೆಲ್ಲ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್. ಇವುಗಳ ಒಂದು ಕಾಮನ್ ಫ್ಯಾಕ್ಟರ್ ಗುಣಲಕ್ಷಣ ಅಂದರೆ ಮರೆಗುಳಿತನ ಅಥವಾ ಡಿಮೆನ್ಷಿಯಾ. ಹಾಗಾಗಿ ಯಾರು ಡಿಮೆನ್ಷಿಯಾಕ್ಕೆ ಒಳಗಾಗದೆ ಮೆದುಳನ್ನು ಚುರುಕಾಗಿಟ್ಕೊಳ್ಳಬೇಕು ಅಂತಂದರೆ ಈ ಎಲ್ಲ ನಾನು ಹೇಳಿದಂತಹ ಎಲ್ಲ ಸಲಹೆಗಳನ್ನು ಎಲ್ಲೋ ಒಂದು ಕಡೆ ಆದಷ್ಟು ಪಾಲನೆ ಮಾಡಿದ್ರೆ, ಈವನ್ ಗಾರ್ಡನಿಂಗು ಸಹ ನಮ್ಮ ಮೆದುಳಿನ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ನಾವು ಮಾಡೋದ್ರಿಂದ ನಮ್ಮ ಮೆದುಳು ಚೆನ್ನಾಗಿರುತ್ತೆ. ನಮಗೆ ಯಾವುದೇ ರೀತಿಯ ನರಕೋಶಕ್ಕೆ ಸಂಬಂಧಿಸಿದಂಥ ತೊಂದರೆ ಇರೋದಿಲ್ಲ. ಏಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಮೆದುಳು ಪ್ರೈಮ್ ಆರ್ಗನ್, ಅದು ಚೆನ್ನಾಗಿದ್ದಾಗ ಮಾತ್ರ ದೇಹ ಚೆನ್ನಾಗಿರೋಕ್ಕೆ ಸಾಧ್ಯ, ದೇಹದ ಎಲ್ಲ ಆ್ಯಕ್ಟಿವಿಟಿಗಳು ಚೆನ್ನಾಗಿ ಆಗೋಕ್ಕೆ ಸಾಧ್ಯ. ಹಾಗಾಗಿ ಮೆದುಳಿನ ಆರೋಗ್ಯ ನಮ್ಮ ಕೈಲಿದೆ. ಅದು ಚೆನ್ನಾಗಿದ್ದಾಗ ಮಾತ್ರ ಮಾನವ ಮನುಷ್ಯನಾಗಿ ಇರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಅವನು ಪ್ರಾಣಿಗಳ ವರ್ತನೆ ಅವನಲ್ಲಿ ನಾವು ನೋಡಬೇಕಾಗಿರೋದ್ರಿಂದ ಈ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಅತ್ಯಂತ ಪ್ರಮುಖವಾದದ್ದು. ನಮಸ್ಕಾರ.